ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಆಥರ್. ಸ್ನೇಹಿತರೆ, ಮುಂದೆ ಬರಬಹುದಾದಂತಹ PC ಪರೀಕ್ಷೆಗಾಗಿ, VAO ಪರೀಕ್ಷೆಗಾಗಿ ಹಾಗೂ PSTR ಪರೀಕ್ಷೆಗಾಗಿ ಹಾಗೂ ಬೇರೆ ಬೇರೆ ಪರೀಕ್ಷೆಗಳಿಗಾಗಿ ತುಂಬ ಯೂಸ್ ಆಗುವಂತಹ ಟಾಪಿಕ್ಸನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ನೀಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಶ್ನೆಯೂ ಸಹ ಇಂಪಾರ್ಟೆಂಟು, ಆ ಟಾಪಿಕ್ ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ಮೊದಲ ಪ್ರಶ್ನೆ ಸ್ನೇಹಿತರೆ, ನಿಮಗೊಂದು ಗುಡ್ ನ್ಯೂಸ್. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಇವಾಗ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಮಾರುಕಟ್ಟೆಗೆ ಶಾರ್ಟ್ಲಿ ಬರುತ್ತೆ. 2 ಮೀಡಿಯಮಲ್ಲೂ, ಕನ್ನಡ ಮೀಡಿಯಮಲ್ಲೂ ಸಹ ಬುಕ್ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಪುಸ್ತಕ ಶಾರ್ಟ್ಲಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಎಸ್. ಮೊದಲ ಪ್ರಶ್ನೆ, ಕೆಳಗಿನ ಯಾವ ಅಂಶಗಳು ಗಾಳಿಯಲ್ಲಿ ಶಬ್ದದ ವೇಗದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ? ಇಲ್ಲಿ ಶಬ್ದದ ವೇಗ ಅಂದಾಗ, ಅದು ಶಬ್ದದ ಪ್ರಸಾರ ಅಂದಾಗ ತಾಪಮಾನ ಪರಿಣಾಮವನ್ನು ಉಂಟು ಮಾಡುತ್ತೆ, ಒತ್ತಡ ಉಂಟು ಮಾಡುವುದಿಲ್ಲ, ತೇವಾಂಶ ಹ್ಯುಮಿಡಿಟಿ ಉಂಟು ಮಾಡುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಎ ಮತ್ತು ಸಿ ಮಾತ್ರ. ಇಲ್ಲಿ ಇಂಪಾರ್ಟೆಂಟ್ ಏನು, ಶಬ್ದದ ವೇಗದ ಮೇಲೆ ಯಾವ ಯಾವ ಅಂಶಗಳು ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂಬ ವಿಚಾರವನ್ನು ನೀವು ಕಂಪಲ್ಸರಿ ಓದ್ಕೋಬೇಕು. ಇಂಪಾರ್ಟೆಂಟ್ ಟಾಪಿಕ್ಕು. ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಆಲ್ರೆಡಿ ಬಂದಿದ್ದಾವೆ. ಶಬ್ದದ ವೇಗದ ಮೇಲೆ ಗಾಳಿ, ನೀರು, ಘನ ವಸ್ತುಗಳು, ಉದಾಹರಣೆ ಕಬ್ಬಿಣ, ಸ್ಟೀಲ್, ಘನ ವಸ್ತುಗಳು, ಟೆಂಪರೇಚರ್ ತಾಪಮಾನ, ಹ್ಯುಮಿಡಿಟಿ ತೇವಾಂಶ, ಸಾಂದ್ರತೆ ಡೆನ್ಸಿಟಿ, ಈ ಎಲ್ಲ ಅಂಶಗಳು ಪರಿಣಾಮವನ್ನು ಉಂಟು ಮಾಡ್ತವೆ. ಆದರೆ ಒತ್ತಡ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಓಕೆ, ಇಲ್ಲಿ ಯಾವ ಯಾವ ಅಂಶಗಳು ಪರಿಣಾಮವನ್ನು ಉಂಟು ಮಾಡುತ್ತವೆ, ಯಾವ ಅಂಶ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಎಂಬ ವಿಚಾರ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಸಹ ಇಂಪಾರ್ಟೆಂಟು ಹಾಗೂ ಪ್ರಶ್ನೆಗಿಂತ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಸೌರವ್ಯೂಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ? ಹೇಳಿಕೆ 1 ಅಷ್ಟೇ. ಆಪ್ಷನ್ ಎ, ಎಲ್ಲ ಗ್ರಹಗಳಿಗಿಂತ ಭೂಮಿ ಅತಿ ಹೆಚ್ಚು ಸಾಂದ್ರವಾಗಿದೆ. ಹೌದು, ಭೂಮಿಯ ಮೇಲೆ ಜೀವರಾಶಿ ಇದೆ. ಹಾಗಾಗಿ 8 ಗ್ರಹಗಳಲ್ಲಿ ಹೆಚ್ಚು ಸಾಂದ್ರವಾದ ಗ್ರಹ ಭೂಮಿ. ಓಕೆ, ಭೂಮಿಯ ರಚನೆಯಲ್ಲಿರುವ ಪ್ರಧಾನ ಧಾತು ಸಿಲಿಕಾನ್. ತಪ್ಪು. ಆನ್ಸರ್ ಆಕ್ಸಿಜನ್, ಆಮ್ಲಜನಕ. ಸೂರ್ಯನಲ್ಲಿ ಸೌರವ್ಯೂಹದ 75% ದ್ರವ್ಯರಾಶಿ ಇದೆ. ತಪ್ಪು. ಸೂರ್ಯನ ವ್ಯಾಸ ಭೂಮಿಯ ವ್ಯಾಸದ 190 ಪಟ್ಟು. ತಪ್ಪು. ಹಾಗಾಗಿ ಇಲ್ಲಿ ಎ ಸರಿಯಾಗಿದೆ. ಎಲ್ಲ ಗ್ರಹಗಳಿಗಿಂತ ಭೂಮಿ ಅತಿ ಹೆಚ್ಚು ಸಾಂದ್ರವಾಗಿದೆ. ಹೌದು, ಹೆಚ್ಚು ಸಾಂದ್ರವಾದ ಗ್ರಹ ಭೂಮಿ, ಅರ್ತ್. ಅದೇ ಥರ ಕಡಿಮೆ ಸಾಂದ್ರವಾದ ಗ್ರಹ ಶನಿ, ಸ್ಯಾಟರ್ನ್. ಇಲ್ಲಿ ಸೌರವ್ಯೂಹ, ಸೂರ್ಯ ಮತ್ತು 8 ಗ್ರಹಗಳು, ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಸೂರ್ಯನ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು, 8 ಗ್ರಹಗಳ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಪ್ರಶ್ನೆ, ಎತ್ತರ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಹಾಗೂ ಪರ್ವತಾರೋಹಿಗಳಲ್ಲಿ ದುರ್ಬಲ ದೇಹ ಹಾಗೂ ಸರಿಯಾಗಿ ಯೋಚನೆ ಮಾಡುವ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣ
ಎ ಎತ್ತರ ಪ್ರದೇಶದಲ್ಲಿ ಆಮ್ಲಜನಕದ ಆಂಶಿಕ ಒತ್ತಡವು ಭೂಮಿಯ ಮೇಲ್ಮೈಗಿಂತ ಕಡಿಮೆ ಇದೆ. ಹೌದು, ಸರಿ. ಓಕೆ. ಜನರ ರಕ್ತದಲ್ಲಿ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಕಡಿಮೆ ಇರುತ್ತದೆ. ಆಯ್ತಾ, ಇದಾಗೋದಿಲ್ಲ. ಜನರ ರಕ್ತದಲ್ಲಿ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಇದು ಆಗೋದಿಲ್ಲ. ಎತ್ತರ ಪ್ರದೇಶದಲ್ಲಿ ಆಮ್ಲಜನಕದ ಆಂಶಿಕ ಒತ್ತಡವು ಭೂಮಿಯ ಮೇಲ್ಮೈಗಿಂತ ಹೆಚ್ಚಾಗಿರುತ್ತದೆ. ಇದು ಆಗೋದಿಲ್ಲ. ಹಾಗಾಗಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ಎ ಮಾತ್ರ ಸರಿಯಾಗಿದೆ. ಎ ಮಾತ್ರ ಸರಿಯಾಗಿದೆ. ಸ್ನೇಹಿತರೆ, ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುತ್ತೆ. ಒತ್ತಡ ಕಡಿಮೆಯಾದಂತೆ ಆಮ್ಲಜನಕದ ಪ್ರಮಾಣ ಸಹ ಏನಾಗುತ್ತೆ? ಕಡಿಮೆಯಾಗುತ್ತೆ. ಹಾಗಾಗಿ ಎತ್ತರ ಪ್ರದೇಶಗಳಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಎತ್ತರ ಪ್ರದೇಶಗಳು ಅಂದಾಗ ಉದಾಹರಣೆಗೆ ಬೆಟ್ಟದ ತುದಿ, ಪರ್ವತಗಳ ತುದಿ, ಮೌಂಟ್ ಎವರೆಸ್ಟ್ ತುದಿ, ಈ ಥರ ಎತ್ತರ ಪ್ರದೇಶಗಳಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಒತ್ತಡ ಕಡಿಮೆಯಾಗುವುದರಿಂದ ಆಮ್ಲಜನಕದ ಪ್ರಮಾಣ ಸಹ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ಓಕೆ ಮೀನ್ಸ್ ಅಲ್ಲಿ ಪರ್ವತವನ್ನು ಏರ್ತಾ ಏನಾಗುತ್ತೆ? ಪರ್ವತವನ್ನು ಏರ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಉಸಿರಾಟದ ತೊಂದರೆ ಉಂಟಾಗುತ್ತೆ. ಬ್ರೀದಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸ್ಪರ್ಧಾರ್ಥಿಗಳು ಓದಲೇಬೇಕಾದ ವಿಚಾರ ಏನಪ್ಪ ಅಂದರೆ ಪ್ರೆಷರ್, ಒತ್ತಡ ಎಂಬ ಟಾಪಿಕನ್ನು ಚೆನ್ನಾಗಿ ಓದ್ಕೋಬೇಕು. ಒತ್ತಡ ಡೆಫಿನೇಷನ್ ಆಗಿರ್ಬೋದು, SI ಯೂನಿಟ್ ಆಗಿರ್ಬೋದು, ಒತ್ತಡ ಎಲ್ಲಿ ಕಡಿಮೆ ಇರ್ತದೆ, ಎಲ್ಲಿ ಜಾಸ್ತಿ ಇರ್ತದೆ, ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ, ಪ್ರೆಷರ್ ಎಂಬ ಟಾಪಿಕ್ನ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಓಕೆ, ಪ್ರೆಷರ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಈಗಾಗಲೇ. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಏಳಿಗೆಗಳನ್ನು ಗಮನಿಸಿ. ಎ ಮಯೋಫಿಯಾವನ್ನು ಸಮೀಪ ದೃಷ್ಟಿ ಎಂದು ಕರೆಯುತ್ತೇವೆ. ಇದನ್ನು ಪೀನಮಸೂರದಿಂದ ಸರಿಪಡಿಸಬಹುದು. ಈ ಒಂದು ಹೇಳಿಕೆ ಅರ್ಧ ಸರಿ ಅರ್ಧ ರಾಂಗ್. ಹಾಗಾಗಿ ರಾಂಗ್. ಮಯೋಫಿಯಾವನ್ನು ದೂರದೃಷ್ಟಿ ದೋಷ ಎಂದು ಕರೆಯುತ್ತೇವೆ. ಇದನ್ನು ಪೀನಮಸೂರದಿಂದ ಸರಿಪಡಿಸಬಹುದು. ಇದು ಸಹ ರಾಂಗ್ ಸ್ಟೇಟ್ಮೆಂಟ್. ಮಯೋಫಿಯಾವನ್ನು ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ ಮತ್ತು ಇದನ್ನು ನಿಮ್ನ ಮಸೂರದಿಂದ ಸರಿಪಡಿಸಬಹುದು. ಹೌದು, ಈ ಸ್ಟೇಟ್ಮೆಂಟ್ ಸರಿ ಇದೆ. ಇದು ಮಯೋಫಿಯಾವನ್ನು ದೂರದೃಷ್ಟಿ ದೋಷ ಎಂದು ಕರೆಯುತ್ತೇವೆ ಮತ್ತು ಇದನ್ನು ನಿಮ್ನ ಮಸೂರದಿಂದ ಸರಿಪಡಿಸಬಹುದು. ಇದು ತಪ್ಪಾಗಿದೆ. ಓಕೆ, ಮೇಲಿನ ಹೇಳಿಕೆಗಳಲ್ಲಿ ಯಾವುವೂ ಸರಿಯಾಗಿಲ್ಲ. ಇಲ್ಲಿ ಎ, ಬಿ, ಡಿ ಹುಡುಗಿ ಆಪ್ಷನ್ 2 ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೀವು ಓದಬೇಕಾದ ವಿಚಾರ ಏನಪ್ಪ ಅಂದರೆ ಮಾನವನ ಕಣ್ಣು ಎಂಬ ಟಾಪಿಕನ್ನು ಚೆನ್ನಾಗಿ ಓದ್ಕೋಬೇಕು. ಜೊತೆಗೆ ದೃಷ್ಟಿ ದೋಷಗಳು ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ, ಪ್ರೆಸ್ಬಯೋಫಿಯಾ, ಸ್ಟಿಗ್ಮ್ಯಾಟಿಸಮ್, ಕಣ್ಣಿನ ಸಾಮಾನ್ಯ ದೋಷಗಳು, ಈ ಟಾಪಿಕ್ನ ಜೊತೆಗೆ ಮಾನವನ ಕಣ್ಣು, ಈ ಟಾಪಿಕ್ನ ನೀವು ಕಂಪಲ್ಸರಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ. ಈ ಕೆಳಕಂಡ ಏಳಿಗೆಗಳನ್ನು ಗಮನಿಸಿ. ವೈದ್ಯಕೀಯ ಪಾದರಸ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ನವರೆಗಿನ ತಾಪವನ್ನು ಅಳೆಯುವುದು. ಸರಿ ಇದೆ ಇದು. ವೈದ್ಯಕೀಯ ಪಾದರಸ ತಾಪಮಾಪಕವನ್ನು ಮಾನವನ ದೇಹದ ತಾಪಮಾನವನ್ನು ಅಳೆಯಲು ಮಾತ್ರ ಉಪಯೋಗಿಸುತ್ತಾರೆ. ಹೌದು, ಇದು ಸರಿ ಇದೆ. ಹಾಗಾಗಿ ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದ ಸರಿಯಾಗಿದೆ? 2 ಹೇಳಿಕೆಗಳು ಸರಿಯಾಗಿದ್ದು ಹೇಳಿಕೆ 2 ಹೇಳಿಕೆ 1 ಸರಿಯಾಗಿ ಸಮರ್ಥಿಸುತ್ತದೆ. ಈ ಸ್ಟೇಟ್ಮೆಂಟ್ ಸರಿ ಇದೆ.
ಈ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಾಗಿ ಆಪ್ಷನ್ 1 ಏನಾಗುತ್ತೆ? ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಇಲ್ಲಿ ಇಂಪಾರ್ಟೆಂಟ್ ಏನು? ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಥರ್ಮಾಮೀಟರ್ ತಯಾರು ಮಾಡೋಕ್ಕೆ ಬಳಸುವ ಕೆಮಿಕಲ್ಸ್, ಟೈಪ್ಸ್ ಆಫ್ ಥರ್ಮಾಮೀಟರ್ಸ್. ಥರ್ಮಾಮೀಟರ್ನ ಕಂಡುಹಿಡಿದ ವಿಜ್ಞಾನಿ ಯಾರು? ಇದು ಒಟ್ಟಾರೇನೋ ಥರ್ಮಾಮೀಟರನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಮತ್ತು ವಿಧಗಳು. ನೆಕ್ಸ್ಟ್ ಪ್ರಶ್ನೆ, ಟೆನಿಸ್ ಚೆಂಡು ಬಯಲು ಮೈದಾನಕ್ಕಿಂತ ಬೆಟ್ಟದ ಮೇಲೆ ಹೆಚ್ಚು ನೆಗೆಯುತ್ತದೆ, ಏಕೆಂದರೆ ಜಿ ಅಂದರೆ ಗುರುತ್ವಾವೇಗೋತ್ಕರ್ಷ, ಗ್ರಾವಿಟಿ, ಯು ಡ್ಯಾಶ್. ಸ್ನೇಹಿತರೆ, ಎತ್ತರ ಹೆಚ್ಚಾದಂತೆ ಜಿ ಏನಾಗುತ್ತೆ? ಜಿ ಗ್ರಾವಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಉದಾಹರಣೆಗೆ ರಾಕೆಟ್ ಮೇಲೆ ಹೋದಂತೆ ಗ್ರಾವಿಟಿ ಏನಾಗುತ್ತೆ? ಗುರುತ್ವಾವೇಗೋತ್ಕರ್ಷ ಏನಾಗುತ್ತೆ ಅಂದರೆ ಸ್ಮಾಲ್ ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಗೊತ್ತಿರಲಿ. ಹಾಗಾಗಿ ಆಪ್ಷನ್ ಎ ಬಯಲು ಮೈದಾನಕ್ಕಿಂತ ಬೆಟ್ಟದ ಮೇಲೆ ಕಡಿಮೆ ಇರುತ್ತದೆ ಜಿ ಬೆಲೆ. ಹೌದು. ಹಾಗಾಗಿ ಆಪ್ಷನ್ ಏನೇ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನು? ಜಿ ಬೆಲೆ, ಸ್ಮಾಲ್ ಜಿಯನ್ನು ಚೆನ್ನಾಗಿ ಓದ್ಕೋಬೇಕು. ಸ್ಮಾಲ್ ಜಿ ಅಂದ್ರೇನು? ಗುರುತ್ವಾವೇಗೋತ್ಕರ್ಷ. ಈ ಒಂದು ಗುರುತ್ವಾವೇಗೋತ್ಕರ್ಷ ಸ್ಮಾಲ್ ಜಿ ಬೆಲೆ ಈಕ್ವೇಟರ್ ಅಂದಾಗ, ಈಕ್ವೇಟರ್ ಸಮಭಾಜಕ ವೃತ್ತಪ್ರದೇಶದಲ್ಲಿ ಎಷ್ಟಿರುತ್ತೆ? ಧ್ರುವಗಳಲ್ಲಿ ಎಷ್ಟಿರುತ್ತೆ? ಜಿ ಬೆಲೆ ಭೂಮಿಯಿಂದ ಮೇಲೆ ಹೋದಂತೆ ಏನಾಗುತ್ತೆ? ವಸ್ತುಗಳು ಕೆಳಗಡೆ ಬೀಳ್ಬೇಕಾದ್ರೆ ಜಿ ಬೆಲೆ ಏನಾಗುತ್ತೆ? ಈ ಥರ ಜಿಯ ಬೆಲೆಯ ವ್ಯತ್ಯಾಸ, ವೇರಿಯೇಷನ್ ಆಫ್ ಸ್ಮಾಲ್ ಜಿ. ಈ ಒಂದು ಸ್ಮಾಲ್ ಜಿ ಬಗ್ಗೆ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸತ್ಯವಾಗಿರುವ ವಾದಗಳನ್ನು ಕಂಡುಹಿಡಿಯಿರಿ. ಒಂದು ವಸ್ತುವಿನ ಭಾರವು ಧ್ರುವಗಳಲ್ಲಿ ಇರುವುದಕ್ಕಿಂತ ಭೂಮಧ್ಯ ರೇಖೆಯಲ್ಲಿ ಕಡಿಮೆ ಇರುತ್ತದೆ. ಹೌದು, ಸ್ಟೇಟ್ಮೆಂಟ್ ಸರಿ ಇದೆ. ಇದು ತೂತಾದ ಟೈರ್ನಿಂದ ಹೊರಬರುವ ಗಾಳಿಯು ತಂಪಾಗಿರುತ್ತದೆ. ಹೌದು. ಇವಾಗ ಟೈರಲ್ಲಿ ಹೋಲ್ ಇದೆ ಅಂದರೆ ಆ ಹೋಲ್ ಆಗಿರುವ ಟೈರಿಂದ ಬರ್ತಕ್ಕಂಥ ಏರು ಕೋಲ್ಡ್ ಆಗಿರುತ್ತೆ, ಕೋಲ್ಡ್ ಏರ್ ತಂಪಾಗಿರುತ್ತೆ. ಹಾಗಾಗಿ ಎರಡು ವಾದಗಳು ಸತ್ಯ ಎಂಬ ಆಪ್ಷನ್ ನೀವು ಹುಡುಕಬೇಕಾಗತ್ತೆ. ಇಲ್ಲಿ ನೀವು ಓದಬೇಕಾದ ವಿಚಾರ ಏನೋ? ತೂಕ. ನೋಡಿ, ವಸ್ತುವಿನ ಭಾರ ಅದೇನೋ ತೂಕ ಅಂತ. ತೂಕವನ್ನು ಚೆನ್ನಾಗಿ ಓದ್ಕೋಬೇಕು. ವಸ್ತುಗಳ ತೂಕ ಧ್ರುವಗಳಲ್ಲಿ ಹೇಗಿರುತ್ತೆ, ಜೊತೆಗೆ ಭೂಮಧ್ಯ ರೇಖೆಯಲ್ಲಿ ಹೇಗಿರುತ್ತೆ, ಭೂಮಿಯ ಮೇಲೆ ಹೇಗಿರುತ್ತೆ, ಭೂಮಿಯ ಕೇಂದ್ರದಲ್ಲಿ ಹೇಗಿರುತ್ತೆ. ಒಟ್ಟಾರೆ ತೂಕದ ಡೆಫಿನೇಷನ್ನು, SI ಯೂನಿಟ್ಟು, ಒಂದು ವಸ್ತುವನ್ನು ಭೂಮಿಯಿಂದ ಚಂದ್ರನಿಗೆ ತೆಗೆದುಕೊಂಡು ಹೋದಾಗ ತೂಕ ಏನಾಗುತ್ತೆ ಹಾಗೂ ವಸ್ತುವಿನ ರಾಶಿ ಏನಾಗುತ್ತೆ. ಅದೇ ಥರ ಒಂದು ವಸ್ತುವನ್ನು ಚಂದ್ರನಿಂದ ಭೂಮಿಗೆ ತೆಗೆದುಕೊಂಡು ಬಂದಾಗ ಆ ವಸ್ತುವಿನ ತೂಕ ಏನಾಗುತ್ತೆ, ರಾಶಿ ಏನಾಗುತ್ತೆ. ಈ ಥರ ತೂಕ ಮತ್ತು ರಾಶಿ, ವೇಟ್ ಅಂಡ್ ಮಾಸ್, ತೂಕ ಮತ್ತು ರಾಶಿ ಎಂಬ ಟಾಪಿಕ್ಸನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಓಕೆ, ಎಸ್. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಕಾಮನಬಿಲ್ಲು ಉಂಟಾಗುವುದು ಸೂರ್ಯನ ಬೆಳಕಿನ ವಕ್ರೀಭವನದಿಂದ, ಪ್ರತಿಫಲನದಿಂದ ಹಾಗೂ ವರ್ಣ ವಿಭಜನೆಯಿಂದ. ಹಾಗಾಗಿ ಈ ಜೋಡಿ ಸರಿ ಇದೆ. ಕಾಮನಬಿಲ್ಲು ಉಂಟಾಗಲು ಕಾರಣ ರಿಫ್ರಾಕ್ಷನ್ ಅಂಡ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಡಿಸ್ಪರ್ಷನ್, ವರ್ಣ ವಿಭಜನೆ, ಮೂರು ಸಹ ಅದಕ್ಕೆ ಕಾರಣ ಆಗುತ್ತೆ. ಆಕಾಶ ನೀಲಿ ಬಣ್ಣ ಕಾರಣ ಏನು? ಬೆಳಕಿನ ವರ್ಣ ವಿಭಜನೆ ಕೊಟ್ಟವರೇ ತಪ್ಪು. ಆಕಾಶ ನೀಲಿಯಾಗಿ ಕಾಣಲು ಕಾರಣ ಬೆಳಕಿನ ಚದುರುವಿಕೆ
ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್. ಶೀಘ್ರ ಸೂರ್ಯೋದಯ, ಅಡ್ವಾನ್ಸ್ ಸನ್ರೈಸ್. ವಿಳಂಬಿತ ಸೂರ್ಯಾಸ್ತ, ವಿಳಂಬಿತ ಸೂರ್ಯಾಸ್ತ. ಇದಕ್ಕೆ ಕಾರಣ ಏನು? ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ಆಗುವ ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್. ಹಾಗಾಗಿ ಇಲ್ಲಿ ಎ ಸರಿ ಇದೆ, ಸಿನೂ ಸರಿ ಇದೆ, ಬಿ ತಪ್ಪಾಗಿದೆ. ಹಾಗಾಗಿ ಎ ಮತ್ತು ಸಿ ಮಾತ್ರ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೀವು ಓದಬೇಕಾದ ವಿಚಾರಗಳೇನು? ಬೆಳಕಿನ ವಕ್ರೀಭವನವನ್ನು ಚೆನ್ನಾಗಿ ಓದ್ಕೋಬೇಕು. ಬೆಳಕಿನ ವಕ್ರೀಭವನ, ಬೆಳಕಿನ ವರ್ಣ ವಿಭಜನೆ, ಡಿಸ್ಪರ್ಷನ್, ಜೊತೆಗೆ TIR, ಸಂಪೂರ್ಣ ಆಂತರಿಕ ಪ್ರತಿಫಲನ. ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು. ಡೆಫಿನೇಷನ್ ಜೊತೆಗೆ ಅಪ್ಲಿಕೇಶನ್ಸ್. ಡೆಫಿನೇಷನ್ ಓದ್ಕೋಬೇಕು, ಜೊತೆಗೆ ಅವುಗಳ ಅನ್ವಯಗಳನ್ನು ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ರೈನೋ ವೈರಸ್ಸಿಂದ ಕಾಮನ್ ಕೋಲ್ಡ್ ಬರುತ್ತೆ, ನೆಗಡಿ ಬರುತ್ತೆ, ಹಂಗಾಗಿ ಸರಿ ಇದೆ ಇದು. ಪ್ಲಾಸ್ಮೋಡಿಯಮಿಂದ ನಿಮೋನಿಯಾ ಬರಲ್ಲ. ಪ್ಲಾಸ್ಮೋಡಿಯಮಿಂದ ಬರುವುದು ಮಲೇರಿಯಾ ಎಂಬ ರೋಗ ಬರುತ್ತೆ, ಮಲೇರಿಯಾ. ಓಕೆ. ಎಂಟಮೀಬದಿಂದ ಬರುವುದು ಆಮಶಂಕೆ ಬೇದಿ ಬರುತ್ತೆ, ಇದು ಸರಿ ಇದೆ. ಟ್ರೈಕೋಪೈಟನಿಂದ ಏನಾಗುತ್ತೆ? ರಿಂಗ್ ವರ್ಮ್, ಉಳ್ಕಡ್ಡಿ ಬರುತ್ತೆ. ಹಾಗಾಗಿ ಇಲ್ಲಿ ಸರಿಯಲ್ಲದ ಅಂತ ಕೊಟ್ಟವ್ರೆ, ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಹಾಗಾಗಿ ಇಲ್ಲಿ ಬಿ ಏನಾಗುತ್ತೆ? ಪ್ಲಾಸ್ಮೋಡಿಯಮಿಂದ ಮಲೇರಿಯಾ ಬರುತ್ತೆ, ನಿಮೋನಿಯಾ ಬರೋದಿಲ್ಲ. ಇಂಪಾರ್ಟೆಂಟ್ ಏನು? ವೈರಸ್ಸಿಂದ ಬರುವ ರೋಗಗಳು, ಜೊತೆಗೆ ಪ್ರೋಟೋಜೋವದಿಂದ ಬರುವ ರೋಗಗಳು, ಜೊತೆಗೆ ಶಿಲೀಂಧ್ರಗಳಿಂದ ಬರುವ ರೋಗಗಳು, ಜೊತೆಗೆ ಇನ್ನೂ ಸೇರಿಸ್ಕೊಳ್ಳಿ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು. ಯಾವ ರೋಗಕ್ಕೆ ಯಾವ ವೈರಸ್ ಕಾರಣ, ಯಾವ ರೋಗಕ್ಕೆ ಯಾವ ಬ್ಯಾಕ್ಟೀರಿಯಾ ಕಾರಣ, ಯಾವ ರೋಗಕ್ಕೆ ಯಾವ ಪ್ರೋಟೋಜೋವಾ ಕಾರಣ, ಯಾವ ರೋಗಕ್ಕೆ ಯಾವ ಶಿಲೀಂಧ್ರ ಕಾರಣ ಎಂಬ ಟಾಪಿಕನ್ನು ಚೆನ್ನಾಗಿ ಓದ್ಕೋಬೇಕು. ಸೂಕ್ಷ್ಮಜೀವಿಗಳ ಪಾಠದಲ್ಲಿ ಸಿಗುತ್ತೆ. ಸೂಕ್ಷ್ಮಜೀವಿಗಳು, ಮೈಕ್ರೋಬ್ಸ್ ಎಂಬ ಪಾಠವನ್ನು ಓದಿ ಸಿಗುತ್ತೆ. ಮತ್ತೊಂದು, ಉತ್ತಮ ಶಾಖ ಹೀರಕಗಳು ಯಾವಾಗಲೂ ಉತ್ತಮ ಶಾಖ ವಿಸರ್ಜಕಗಳಾಗಿರುವವು. ಈ ಹೇಳಿಕೆ ಯಾವ ನಿಯಮದ ಫಲ? ಆಪ್ಷನ್ ಎ ಕಿರ್ಚಾಫ್ ಲಾ, ಕಿರ್ಚಾಫ್ನ ವಿಕಿರಣ ನಿಯಮ. ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಅವಗಾಡ್ರೋ ನಿಯಮ, ಕಿರ್ಚಾಫ್ ನಿಯಮ, ಈ ಥರ ಎಲ್ಲೆಲ್ಲಿ ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ ಥರ್ಡ್ ಲಾ, ಆರ್ಕಿಮಿಡಿಸ್ ತತ್ವ, ಈ ಥರ ಕೆಲವೊಂದು ಇಂಪಾರ್ಟೆಂಟ್ ನಿಯಮಗಳನ್ನು ನೀವು ತಿಳ್ಕೊಂಡಿರಬೇಕು. ಆಯಿತಾ? ಅಂದರೆ ಆ ನಿಯಮವನ್ನು ಓದಿದಾಗ ಇದು ಯಾರ ನಿಯಮ ಎಂಬ ವಿಚಾರ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಫಿಸಿಕ್ಸಲ್ಲಿ ಬರ್ತಕ್ಕಂತಹ ನಿಯಮಗಳು, ಕೆಮಿಸ್ಟ್ರಿಯಲ್ಲಿ ಬರುವ ನಿಯಮಗಳನ್ನು ಓದ್ಕೊಳ್ಳಿ. ಇಂಪಾರ್ಟೆಂಟ್ ನಿಯಮಗಳನ್ನು ನಿಯಮ ಹಾಗೂ ಕೊಟ್ಟ ವಿಜ್ಞಾನಿಗಳು. ಓಕೆ, ಅದನ್ನು ನೀವು ಓದ್ಕೋಬೇಕಾಗತ್ತೆ. ಎಸ್, ಮತ್ತೊಂದು, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಶ್ವೇತ ಚಿನ್ನ ಎಂದು ಕರೆಯುತ್ತಾರೆ? ಆನ್ಸರ್ ಲಿಥಿಯಂ. ಯಾವ ವಸ್ತುಗಳಿಗೆ ಯಾವ ಟೈಟಲ್ ಇದೆ ಎಂಬ ವಿಚಾರ ಗೊತ್ತಿರಬೇಕು. ಆಯ್ತಾ? ಉದಾಹರಣೆಗೆ ಇಲ್ಲಿ ನಾವು ವಜ್ರ ಅಂದಾಗ ವಜ್ರಕ್ಕೆ ಮೀನ್ಸ್ಲಿ ಕಪ್ಪು ವಜ್ರ ಅಂದರೆ ಯಾವುದು? ಕಪ್ಪು ವಜ್ರ ಅಂದಾಗ ನಾವು ಕಲ್ಲಿದ್ದಲು, ಕಲ್ಲಿದ್ದಲಿಗೆ ಬ್ಲಾಕ್ ಡೈಮಂಡ್,
ಕಪ್ಪು ವಜ್ರ ಅಂತ ಕರಿತೀವಿ. ಅದೇ ಥರ ಜಲವಿದ್ಯುತ್ಗೆ ವೈಟ್ ಕೋಲ್ ಅಂತೀವಿ. ಬಿಳಿ ಕಲ್ಲಿದ್ದಲು ಅಂತ ಕರೀತಾರೆ. ಬಿಳಿ ಕಲ್ಲಿದ್ದಲು. ಬಿದಿರು ಬ್ಯಾಂಬು, ಬಿದಿರಿಗೆ ಗ್ರೀನ್ ಗೋಲ್ಡ್ ಅಂತೀವಿ. ಗ್ರೀನ್ ಗೋಲ್ಡ್. ಸೆಣಬಿಗೆ ಗೋಲ್ಡನ್ ಫೈಬರ್ ಅಂತಾರೆ. ಗೋಲ್ಡನ್ ಫೈಬರ್. ಕಬ್ಬಿಣಕ್ಕೆ ರಾಜಲೋಹ ಅಂತೀವಿ. ರಾಜಲೋಹ, ಕಿಂಗ್ ಆಫ್ ಮೆಟಲ್ಸ್. ಈ ಥರ. ಹಾಗೆ ಮೂರ್ಖರ ಚಿನ್ನ, ಫೂಲ್ಸ್ ಗೋಲ್ಡ್. ಐರನ್ ಪೈರೇಟ್ಸ್ಗೆ, ಕಬ್ಬಿಣದ ಪೈರೇಟ್ಸ್ಗೆ ಮೂರ್ಖರ ಚಿನ್ನ ಅಂತೀವಿ. ಅಲ್ಯೂಮಿನಿಯಂಗೆ ಬಡವರ ಬೆಳ್ಳಿ ಅಂತೀವಿ. ಈ ಥರ ಯಾವ ವಸ್ತುಗಳಿಗೆ, ಯಾವ ಲೋಹಗಳಿಗೆ ಯಾವ ಬಿರುದು, ಟೈಟಲ್ ಇದೆ ಎಂಬ ವಿಚಾರ ಸಹ ನಿಮಗೆ ಗೊತ್ತಿರಬೇಕು. ಇದು ಸಹ ಇಂಪಾರ್ಟೆಂಟ್ ಟಾಪಿಕ್ಕು, ನೋಡ್ಕೊಳ್ಳಿ. ಎಸ್, ಮತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ, ಬಯೋ ಫರ್ಟಿಲೈಸರ್ಸ್ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮಜೀವಿಗಳನ್ನು ಬಳಸುತ್ತಾರೆ? ಆನ್ಸರ್: ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಾಲ, ಬ್ಲೂ ಗ್ರೀನ್ ಆಲ್ಗೆ. ಆಯ್ತಾ? ಜೈವಿಕ ಗೊಬ್ಬರಗಳು ಎಂದು ಕರೆಯುವ ಜೀವಿಗಳು ಅಂದಾಗ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು, ಕೆಲವೊಂದು ಆಲ್ಗೇಸನ್ನ, ಶೈವಲಗಳನ್ನು ಜೈವಿಕ ಗೊಬ್ಬರಗಳಂತ ಕರೀತಾರೆ. ಅಂದರೆ ಇವು ಮಣ್ಣಿನ ಫಲವತ್ತತೆಯನ್ನು ಏನು ಮಾಡ್ತವೆ? ಹೆಚ್ಚು ಮಾಡ್ತವೆ. ಫಾರ್ ಎಕ್ಸಾಂಪಲ್ ರೈಸೋಬಿಯಂ ಬ್ಯಾಕ್ಟೀರಿಯಾ, ಹಾಗೆ ನೈಟ್ರೋಬ್ಯಾಕ್ಟರ್, ಪಾಸ್ಪೆಟಿಕಾ, ಅನಾಬಿನ, ನಾಸ್ಟಾಕ್, ಅಜಟೋಬ್ಯಾಕ್ಟರ್ ಇತ್ಯಾದಿ. ಈ ಎಲ್ಲ ಜೀವಿಗಳನ್ನು ರೈಸೋಬಿಯಂ, ನೈಟ್ರೋಬ್ಯಾಕ್ಟರ್, ಪಾಸ್ಪೆಟಿಕಾ, ಅನಾಬಿನ, ನಾಸ್ಟಾಕ್, ಅಜಟೋಬ್ಯಾಕ್ಟರ್, ಈ ಥರ ಕೆಲವು ಬ್ಯಾಕ್ಟೀರಿಯಾಗಳನ್ನು, ಕೆಲವು ಆಲ್ಗೆಗಳನ್ನು, ಅಂದರೆ ಕೆಲವು ಬ್ಯಾಕ್ಟೀರಿಯಾಗಳು, ಕೆಲವು ಆಲ್ಗೆಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತವೆ. ಹಾಗಾಗಿ ಇವಕ್ಕೆ ಜೈವಿಕ ಗೊಬ್ಬರಗಳು ಎಂಬ ಹೆಸರಿದೆ. ಬಯೋ ಫರ್ಟಿಲೈಸರ್ಸ್. ಓಕೆ. ಎಸ್, ಮತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಧೂಮಪಾನವನ್ನು ಹವ್ಯಾಸ ಮಾಡಿಕೊಂಡಿರುವ ಗರ್ಭಿಣಿ ಹೆಂಗಸರು ಅವಧಿ ಪೂರ್ವ ಮಗುವಿನ ಪ್ರಸವ, ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡ ಶಿಶುಗಳಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಈ ಕೆಳಗಿನ ಯಾವುದರ ಪ್ರಮಾಣದ ಏರಿಕೆಯಿಂದ ಆಗುತ್ತದೆ? ಆನ್ಸರ್: ಕಾರ್ಬನ್ ಮಾನಾಕ್ಸೈಡ್. ನೋಡಿ, ಧೂಮಪಾನ, ಸಿಗರೇಟ್ ಹೊಗೆ ಅಂದ ತಕ್ಷಣ ಗೊತ್ತಾಗ್ಬಿಡ್ತದಲ್ಲಿ. ಧೂಮಪಾನ ಅಂದಾಗ ಆ ಸಿಗರೇಟ್ ಹೊಗೆಯಲ್ಲಿರ್ತಕ್ಕಂತಹ ಕೆಮಿಕಲ್ ಯಾವುದು? ಕಾರ್ಬನ್ ಮಾನಾಕ್ಸೈಡ್ ಅಂಡ್ ನಿಕೋಟಿನ್. ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ತುಂಬ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಕಾರ್ಬನ್ ಮಾನಾಕ್ಸೈಡ್ ಅಥವಾ ಸಿಗರೇಟ್ ಹೊಗೆಯಿಂದ ಸಾಕಷ್ಟು ಪ್ರಾಬ್ಲಮ್ಗಳಾಗ್ತವೆ. ಹೆಡ್ಡೇಕ್ ಬರುತ್ತೆ, ದೇಹದ ಚೈತನ್ಯ ಕಡಿಮೆ ಆಗುತ್ತೆ, ರಕ್ತದಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ರೆಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆ. ಜೊತೆಗೆ ಸಿಗರೇಟ್ ಹೊಗೆಯಿಂದ ಎಂಫೀಸೀಮಾ ಎಂಬ ರೋಗ ಬರುತ್ತೆ. ಎಂಫೀಸೀಮಾ ಎಂಬ ರೋಗ ಬರುತ್ತೆ. ಜೊತೆಗೆ ಈ ಕಾರ್ಬನ್ ಮಾನಾಕ್ಸೈಡ್ ಏನಾಗುತ್ತೆ? ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಉಸಿರುಗಟ್ಟುವಿಕೆ ಆಗುತ್ತೆ.
ಉಸಿರುಗಟ್ಟುವಿಕೆಗೆ ನಾವು ತುತ್ತಾಗ್ತೀವಿ. ಈ ಥರ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಉಂಟು ಮಾಡುತ್ತೆ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ಬರುವುದು ಯಾವಾಗ? ವಸ್ತುಗಳು ಅಪೂರ್ಣ ದಹನ ಹೊಂದಿದಾಗ. ಅಪೂರ್ಣ ದಹನ, ಇನ್ಕಂಪ್ಲೀಟ್ ಕಂಬಷನ್. ಯಾವಾಗ ಇಂಧನಗಳು, ವಸ್ತುಗಳು ಅಪೂರ್ಣ ದಹನ, ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೋ, ಅರ್ಧ ಬರ್ಧ ಉರಿಯುತ್ತವೋ, ಇಂಧನಗಳು ಅರ್ಧ ಬರ್ಧ ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಬರುವ ಗ್ಯಾಸ್ ಯಾವುದು? ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ಬಗ್ಗೆ ನೀವು ಚೆನ್ನಾಗಿ ಓದ್ಕೋಬೇಕು. ಓಕೆ, ಎಸ್ ಸ್ನೇಹಿತರೆ, ಇಲ್ಲೊಂದು ವಿಚಾರ ಕಾಣ್ತಾ ಇದೆ. ಮಿಷನ್ ಸೈನ್ಸ್ 30 ದಿನಗಳ ಚಾಲೆಂಜ್. ಅಂದರೆ 30 ದಿನಗಳಲ್ಲಿ ಸೈನ್ಸನ್ನು ಹೇಗೆ ಫಾಸ್ಟಾಗೆ ತಿಳ್ಕೊಬಹುದು. ಬೇಸಿಕ್ ಫಿಸಿಕ್ಸ್ ಆಗಿರ್ಬೋದು, ಬೇಸಿಕ್ ಕೆಮಿಸ್ಟ್ರಿ ಆಗಿರ್ಬೋದು, ಅಪ್ಲೈಡ್ ಕೆಮಿಸ್ಟ್ರಿ ಆಗಿರ್ಬೋದು, ಅವಕ್ಕೆ ಬಯಾಲಜಿ ಆಗಿರ್ಬೋದು, ಟೆಕ್ನಾಲಜಿ, ಇದ್ರ ಮೇಲೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಇಲ್ಲಿ ಕೊಡಲಾಗುತ್ತೆ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಎಸ್, ಇಲ್ಲೊಂದು ಕೆಳಗಡೆ ಆ ಒಂದು ಚಾನಲ್ ಲಿಂಕ್ ಇದೆ. ಆ ಒಂದು ಲಿಂಕಿಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಚಾರವನ್ನು ಯೂಸ್ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ, ಕನ್ನಡ ಮೀಡಿಯಂ ಪುಸ್ತಕ ಈಗಾಗಲೇ ಸುಮಾರು 4-5 ವರ್ಷಗಳಿಂದ ಉತ್ತಮ ರಿಸಲ್ಟ್ ಕೊಡ್ತಲೇ ಬರ್ತಾ ಇದೆ. ಪ್ರತಿ ಎಕ್ಸಾಮ್ ಆದಾಗಲೂ ಉತ್ತಮ ರಿಸಲ್ಟ್ ಕೊಟ್ಟಿದೆ. ನೋಡಿ, 22/2/2026 22/2/2026 ಜರುಗಿದ SDA ಪರೀಕ್ಷೆಯಲ್ಲಿ SDA-HK ಪರೀಕ್ಷೆಯಲ್ಲಿ 25ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದ್ದು, ಅದನ್ನು PDF ಮಾಡಿದ್ದೀನಿ. ಕ್ವಶನು, ಆನ್ಸರು, ಪೇಜ್ ನಂಬರು, ಪೇಜು ಸೇರಿಸಿ PDF ಮಾಡಿದ್ದೀನಿ. ಯೂಟ್ಯೂಬಲ್ಲೂ ಸಹ ನಿಮಗೆ ಆ ಒಂದು PDF ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇ ಕಣ್ಣಾರೆ ನೋಡ್ಕೋಬಹುದು. ಜೊತೆಗೆ 25 ಜನವರಿ 2026 ಜರುಗಿದ non-HK SDA ಪರೀಕ್ಷೆಯಲ್ಲಿ 24ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದ್ದು, ಇದು ಸಹ PDF ಮಾಡಿದ್ದೀನಿ. ಎಲ್ಲ ಕಡೆ ನಿಮಗೆ ಶೇರ್ ಆಗಿದೆ. ಜೊತೆಗೆ ಯೂಟ್ಯೂಬಲ್ಲೂ ಸಹ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇ ಕಣ್ಣಾರೆ ನೋಡ್ಕೋಬಹುದು. ಇವೆಲ್ಲ ರೀಸೆಂಟ್ ರಿಸಲ್ಟ್ಗಳು. ಇನ್ನು 11 ಜನವರಿ 26 ಈ ಒಂದು ಡೇಟ್ ಜರುಗಿದ non-HK ಭಾಗದ FDA ಪರೀಕ್ಷೆಯಲ್ಲಿ 20 ಪ್ರಶ್ನೆಗಳು ಕವರ್ ಆಗಿದ್ದು, ಈ ಥರ ಸಾಕಷ್ಟು ಸುಮಾರು 4-5 ವರ್ಷಗಳಿಂದ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಪುಸ್ತಕ ತುಂಬ ಕ್ವಾಲಿಟಿಯಿಂದ ಕೂಡಿದೆ. ಅಲ್ಲಿ ಮೊದಲ 80 ಪೇಜಲ್ಲಿ ನಿಮಗೆ ಮೂಲ ವಿಜ್ಞಾನ, ಅವು ಕಡ್ಡಾಯ ವಿಜ್ಞಾನ ಇದೆ, ಬೇಸಿಕ್ ಸೈನ್ಸ್ ಇದೆ, ಎಸೆನ್ಷಿಯಲ್ ಸೈನ್ಸ್ ಇದೆ. ಅಂದರೆ ಸ್ಪರ್ಧಾ ಮಿತ್ರರು ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಿಂದ, ಬಯಾಲಜಿಯಿಂದ, ಎಕಾಲಜಿಯಿಂದ, ಟೆಕ್ನಾಲಜಿಯಿಂದ ಯಾವ ಟಾಪಿಕ್ಗಳನ್ನು ಕಂಪಲ್ಸರಿ ಓದಬೇಕು ಅನ್ನೋ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕಡ್ಡಾಯ ವಿಜ್ಞಾನ ಎಸೆನ್ಷಿಯಲ್ ಸೈನ್ಸ್ ಅಂತ ಟೈಟ್ಲ್ ಕೊಟ್ಟು ಮೊದಲ 80 ಪೇಜಲ್ಲಿ ಹಾಕಿದ್ದೀನಿ. ಮೊದಲ 80 ಪೇಜನ್ನು ಚೆನ್ನಾಗಿ ಓದ್ಕೊಂಡು ಆಮೇಲೆ ನೀವು ಫಿಸಿಕ್ಸ್ ಸಿಗುತ್ತೆ, ಕೆಮಿಸ್ಟ್ರಿ ಸಿಗುತ್ತೆ, ಬಯಾಲಜಿ ಸಿಗುತ್ತೆ, ಟೆಕ್ನಾಲಜಿ ಸಿಗುತ್ತೆ, ಎಕಾಲಜಿ ಸಿಗುತ್ತೆ, ಅಪ್ಲೈಡ್ ಕೆಮಿಸ್ಟ್ರಿ ಸಿಗುತ್ತೆ, ಅಪ್ಲೈಡ್ ಫಿಸಿಕ್ಸ್ ಸಿಗುತ್ತೆ, ಅಪ್ಲೈಡ್ ಬಯಾಲಜಿ ಸಿಗುತ್ತೆ. ಓಕೆ, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ರಿಸಲ್ಟ್ ಕೊಟ್ಟಿದೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಇವಾಗ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಒಂದು ಸ್ಮಾಲ್ ಪುಸ್ತಕ ಇದೆ. PSI PC ನೋಡಿ ಕಾಣ್ತಾ ಇದೆಯಲ್ಲ, PSI PC SDA VAO ಈ ಒಂದು ಪುಸ್ತಕವನ್ನು ಮುಂದೆ ಬರಬಹುದಾದಂತಹ PC ಪರೀಕ್ಷೆಗೋಸ್ಕರ ಜನವರಿಯಲ್ಲಿ ಅಪ್ಡೇಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿದ್ದೀನಿ.
2026 ಎಡಿಷನ್ 2026 ಎಡಿಷನ್ ಸಿಗುತ್ತೆ. ಮುಂದೆ ಬರಬಹುದಾದಂತಹ PC ಪರೀಕ್ಷೆಗೆ, VAO ಪರೀಕ್ಷೆಗೆ ಅಪ್ಡೇಟ್ ಮಾಡಿ ಮಾರುಕಟ್ಟೆಯಲ್ಲಿ ಓಕೆ ತಂದಿದ್ದೀನಿ, ಸಿಗ್ತಾ ಇದೆ, ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ನು ಇದೇ ಒಂದು ಮಾರ್ಚ್ 3rd ವೀಕಲ್ಲಿ ಅಥವಾ ಲಾಸ್ಟ್ ವೀಕಲ್ಲಿ, ಮಾರ್ಚ್ 3ನೇ ವಾರದಲ್ಲಿ ಅಥವಾ 4ನೇ ವಾರದಲ್ಲಿ ಬಹು ನಿರೀಕ್ಷೆಯ ತುಂಬ ಸ್ಪರ್ಧಾರ್ಥಿಗಳು ಕೇಳ್ತಲೇ ಬಂದಿದ್ದೀರಿ, ಸ್ಟಿಲ್ ಒಂದು 4-5 ತಿಂಗಳಿಂದ ಕೇಳ್ತಲೇ ಬಂದಿದ್ದೀರಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಗ್ಲೀಷ್ ಮೀಡಿಯಂ ಪುಸ್ತಕ ಯಾವಾಗ ಬರುತ್ತೆ ಅಂತ ಇದೇ ಮಾರ್ಚ್ 3rd ವೀಕಲ್ಲಿ ಅಥವಾ 4th ವೀಕಲ್ಲಿ ಮಾರುಕಟ್ಟೆಗೆ ಬರ್ತಾ ಇದೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ಥರ ಯಾವ ಟಾಪಿಕ್ಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೋ ಅಂಥ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಮಾಡಿ ಬಗ್ಗೆ ನಿರಂತರವಾಗಿ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಂ ಪುಸ್ತಕವನ್ನು ರಚನೆ ಮಾಡ್ತಾ ಇದ್ದೆ, ಹಾಗಾಗಿ ಮಾಡಿರಲಿಲ್ಲ. ಈಗ ಅದು ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಈಗ ಫ್ರೀ ಇದ್ದಾಗೆಲ್ಲ ಕ್ಲಾಸ್ಗಳನ್ನು ಯೂಟ್ಯೂಬಲ್ಲಿ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.